ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ರು? ನಾ ಚೆನ್ನಾಗಿದ್ದೀನಿ, ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಪ್ರೆಗ್ನೆನ್ಸಿ ಸಿಂಟಮ್ಸ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಯಾವ ಥರ ನಾವು ಪ್ರೆಗ್ನೆನ್ಸಿ ಅಂತ ತಿಳ್ಕೊಳ್ಳೋದು, ಮತ್ತು ಯಾವ ಥರ ಸಿಂಟಮ್ಸ್ ಇರುತ್ತೆ, ನನಗೆ ಯಾವ ಥರ ಸಿಂಟಮ್ಸ್ ಇತ್ತು ಅಂತ ನಾನು ನಿಮಗೆ ಅದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದೇ ಥರನೇ ಎಲ್ರಿಗೂ ಸಿಂಟಮ್ಸ್ ಇರಬೇಕಂತೇನಿಲ್ಲ, ಕೆಲವರಿಗೆ ಇರಲ್ಲ, ಅದು ಒಂಥರ ಗಾಡ್ ಗಿಫ್ಟೇ ಹೇಳ್ಬೋದು. ಕೆಲವರಿಗೆ ಒಂದಾರೊಂದು ಸಿಂಟಮ್ಸ್ ಇರುತ್ತೆ. ಸೊ ನನಗೆ ಯಾವ ಥರ ಸಿಂಟಮ್ಸ್ ಇತ್ತು ಮತ್ತು ನಿಮಗೆ ಯಾವ ಥರ ಸಿಂಟಮ್ಸ್ ಎಲ್ಲ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಯಾವ ಥರ ಸಿಂಟಮ್ಸ್ ಇತ್ತು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಯಾರು ಸಹ. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಮತ್ತು ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಡಾಕ್ಟರ್ ಅಲ್ಲ, ಬಟ್ ನನ್ನೊಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಇವತ್ತಿನ ಲಾಗ್ ನಾವು ಸ್ಟಾರ್ಟ್ ಮಾಡುವ. ಫಸ್ಟ್ ಒನ್ ಯಾವುದಂತ ಹೇಳಿದ್ರೆ, ಎಲ್ರಿಗೂ ಕಾಮನ್ ಆಗಿ ಆಗುವಂಥದ್ದು ಪೀರಿಯಡ್ ಮಿಸ್ಸಿಂಗ್. ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಇದು. ಪೀರಿಯಡ್ ಮಿಸ್ ಆಗೋದು ಎಲ್ರಿಗೂ ಆಗ್ಬೇಕಂತೇನಿಲ್ಲ. ಕೆಲವ್ರಿಗೂ ಪೀರಿಯಡ್ಸ್ ಆಗಲ್ಲ, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದ್ದವರಿಗೆ, PCOD ಎಲ್ಲ ಇದ್ದವರಿಗೆಲ್ಲ ಪೀರಿಯಡ್ಸ್ ಮಿಸ್ ಆಗತ್ತೆ. ಕೆಲವರಿಗೆ 3 days ಆದರೂ ಮಿಸ್ ಆಗುತ್ತೆ, 5 days, ಕೆಲವರಿಗೆ 10 days ಆದರೂ ಸಹ ಪೀರಿಯಡ್ಸ್ ಆಗಲ್ಲ, ಕೆಲವ್ರಿಗೆ 1 month ಆಗೋರು ಸಹ ಇದ್ದಾರೆ, ಅವ್ರಿಗೆ ಪೀರಿಯಡ್ಸ್ ಆಗಲ್ಲ. ಸೊ ಇದನ್ನೆಲ್ಲ ಪ್ರೆಗ್ನೆಂಟ್ ಅಂತ ಹೇಳಕ್ಕಾಗಲ್ಲ. ಯಾವುದಕ್ಕೂ ನೀವು ಒಂದ್ಸಲ ಮನೇಲಿ 10 days ಆದ್ಮೇಲೆ ಮನೇಲಿ ಚೆಕ್ ಮಾಡಿ. ನೆಗೆಟಿವ್ ಬಂದ್ರು ಸಹ ನಿಮ್ಗೆ ಎಲ್ಲ ನಾನು ಹೇಳೋದು ಎಲ್ಲ ನಿಮ್ಗೆ ಸಿಂಟಮ್ಸ್ ಇದ್ರೆ ನೀವು ಹಾಸ್ಪಿಟಲ್ ಹೋಗಿ ಒಂದ್ಸಲ ಚೆಕ್ ಮಾಡಿ. ಅದರಲ್ಲಿ ನಿಮ್ಗೆ ಪಾಸಿಟಿವ್ ಬಂದ್ರೆ ನೀವು ಪ್ರೆಗ್ನೆಂಟ್ ಅಂತ ಅರ್ಥ. ಸೊ ನೀವು ಮನೆಯಲ್ಲಿ 10 days ಬಿಟ್ಟು ಚೆಕ್ ಮಾಡಿ. ನಾನು ಹೇಳೋ ಯಾರಿಗೆಲ್ಲ ಸಿಂಟಮ್ಸ್ ಇದ್ರೆ ಅವರು 10 days ಬಿಟ್ಟು ಚೆಕ್ ಮಾಡಿದಾಗ ಪಾಸಿಟಿವ್ ಬಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಸೆಕೆಂಡ್ ಒನ್ ಯಾವ್ದಂತ ಹೇಳಿದ್ರೆ, ಸ್ಪಾಟಿಂಗ್ ಮತ್ತು ಕ್ರ್ಯಾಂಪಿಂಗ್ ಅಂತ ಹೇಳ್ಬೋದು. ನಮ್ಗೆ ಒಂಥರ ಹೊಟ್ಟೆ ನೋವು ಬರೋದು, ಈ ಪೀರಿಯಡ್ಸ್ ಟೈಮಲ್ಲಿ ನಮ್ಗೆ ಹೊಟ್ಟೆ ನೋವು ಬರುತ್ತಲ್ಲ, ಸೇಮ್ ಅದೇ ಸಿಂಟಮ್ಸ್ ಇರುತ್ತೆ, ಅದೇ ತರ ಹೊಟ್ಟೆ ನೋವು ಇರುತ್ತೆ. ಸ್ವಲ್ಪ ಸ್ವಲ್ಪ ಕೆಳ ಹೊಟ್ಟೆ ನೋವು ಬಂದಾಗ ಆಗೋದು, ಮತ್ತೆ ಸ್ವಲ್ಪ ಸ್ಪಾಟಿಂಗ್ ಆಗೋದು. ಈ ಸ್ಪಾಟಿಂಗ್ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಮ್ದು ಓವಲೇಷನ್ ಟೈಮ್ ಮುಗಿದ್ಮೇಲೆ ಎಗ್ ಹೋಗಿ ಅಂಡಾಶಯದಲ್ಲಿ ಕುತ್ಕೊಳ್ತದೆ. ಸೊ ಎಗ್ ಅಟ್ಯಾಚ್ ಆದ್ಮೇಲೆ ನಮ್ಗೆ ಸ್ವಲ್ಪ ಬ್ಲೀಡಿಂಗ್ ಆದಾಗ ಆಗೋದು, ಸ್ವಲ್ಪ ಸ್ಪಾಟ್ ಆಗೋದು, ಫುಲ್ ಬ್ಲೀಡಿಂಗ್ ಆಗಲ್ಲ, ಸ್ಪಾಟಿಂಗ್ ಮಾತ್ರ ಆಗೋದು, ಮತ್ತೆ ಸ್ವಲ್ಪ ಹೊಟ್ಟೆ ನೋವು ಬರೋದು, ಇದೊಂದು ಸಿಂಟಮ್ಸ್ ಇರುತ್ತೆ. ನನ್ಗೆ ಈ ತರ ಸಿಂಟಮ್ಸ್ ಇರ್ಲಿಲ್ಲ, ನನ್ಗೆ ಸ್ಪಾಟಿಂಗ್ ಇರ್ಲಿಲ್ಲ, ಬಟ್ ಸ್ವಲ್ಪ ಹೊಟ್ಟೆ ನೋವು ಇತ್ತು. ಪೀರಿಯಡ್ಸ್ ಆದಾಗೆ ಆಗೋ ಟೈಮ್ಗೆ ಆಗತ್ತಲ್ಲ, ಸೊ ಅದೇ ತರನೇ ಹೊಟ್ಟೆ ನೋವು ಸ್ವಲ್ಪ ಇತ್ತು. ಸೊ ನಾನು ಅವಾಗ್ಲೇ ಹೇಳಿದಾಗೆ ಇದು ಎಲ್ರಿಗೂ ಈ ಸಿಂಟಮ್ಸ್ ಇರ್ಬೇಕಂತೇನಿಲ್ಲ. ಕೆಲವೊಬ್ಬರಿಗೆ ಇದರಲ್ಲಿ ಯಾವ್ದಾದ್ರು ಒಂದು ಸಿಂಟಮ್ಸ್ ಇರಬಹುದು, ಇಲ್ಲ ಇರದೇ ಇರಬಹುದು. ಸೊ ಇದು ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು. ಮೂರನೇ ಸಿಂಟಮ್ಸ್ ಯಾವ್ದಂತ ಹೇಳಿದ್ರೆ, ಇದು ಮೋಸ್ಟ್ ಕಾಮನ್ ಅಂತಾನೆ ಹೇಳ್ಬೋದು. ಹೆಚ್ಚು ಜನರಿಗೆ ಕೆಲವರಿಗೆ ಇರಲ್ಲ. ನನಗಿತ್ತು ಈ ಸಿಂಟಮ್ಸ್. ನೋಸಿಯಾ ಅಂತ ಹೇಳ್ಬೋದು. ವಾಮಿಟಿಂಗ್ ಬಂದಾಗ ಆಗೋದು. ವಾಮಿಟಿಂಗ್ ಬರಲ್ಲ, ಬಟ್ ಬಂದಾಗೆ ಆಗೋದು. ನನ್ಗಂತೂ ಇದು ಸಿಕ್ಕಾಪಟ್ಟೆ ಇತ್ತು. 4 months ತನಕ ಇತ್ತು. ಕೆಲವೊಬ್ಬರಿಗೂ 9 months ತನಕ ಇರುತ್ತೆ, ಡೆಲಿವರಿ ಆಗೋವರೆಗೂ ವಾಮಿಟಿಂಗ್ ಇರುತ್ತೆ. ಬಟ್ ನನಗೆ 4 months ಇತ್ತು. ಒಗ್ಗರಣೆ ಸ್ಮೆಲ್ ಅಂದ್ರೂ ಆಗಲ್ಲ, ಸ್ನಾನ ಮಾಡ್ತಿದ್ರೆ ಸೋಪು ಶಾಂಪೂ ಸ್ಮೆಲ್ಲು ಆಗಲ್ಲ, ಮತ್ತೆ ಇದು ರೈಸ್ ಇದು ಸ್ಮೆಲ್ಲು ಆಗಲ್ಲ. ನನ್ಗೆ ಒಂದು 4 months ತನಕ ತುಂಬಾನೇ ಕಷ್ಟಪಟ್ಟಿದ್ದೀನಿ ನಾನು, ಫುಲ್ ವಾಮಿಟಿಂಗ್. ಸೊ ಇದು ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು. ಸೊ ಇದು ಯಾರಿಗೆಲ್ಲ ಸಿಂಟಮ್ಸ್ ಈ ಒಂದು ಸಿಂಟಮ್ಸ್ ಇದ್ರೆ ಒಂದು ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಳ್ಳಿ. 4ನೇ ಸಿಂಟಮ್ಸ್, ಬ್ರೆಸ್ಟ್ ಪೈನ್ ಆಗೋದು, ಹೆವಿ ಅನ್ಸೋದು, ಸಿಕ್ಕಾಪಟ್ಟೆ ಹೆವಿ ಅನ್ಸೋದು, ತುಂಬಾ ನೋವಾಗೋದ್ರು, ರಾತ್ರಿ ಮಲ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಇದು ನನಗೆ ಪೀರಿಯಡ್ಸ್ ಮಿಸ್ ಆಗೋ ಮುಂಚೆಯಿಂದನೇ ಇತ್ತು. ಮಿಸ್ ಆದ್ಮೇಲೆ ಸ್ಟಾರ್ಟ್ ಆಗಿದೆ ನನಗೆ. ಅವಾಗ ನನಗೆ ಪ್ರೆಗ್ನೆನ್ಸಿ ಅಂತ ನನಗೆ ಕನ್ಫರ್ಮ್ ಇರ್ಲಿಲ್ಲ, ನಾನು ಟೆಸ್ಟ್ ಮಾಡಿರ್ಲಿಲ್ಲ. ನನಗೊಂಥರ ಹೆವಿ ಅನಿಸ್ತಾ ಇತ್ತು, ತುಂಬಾ ಪೇನ್. ಸ್ವಲ್ಪ ಏನಾದ್ರು ತಾಗಿದ್ರು ಸಹ ನನಗೆ ತುಂಬಾ ನೋವಾಗ್ತಿತ್ತು. ಸೊ ಭಾರ ಅನಿಸ್ತಿತ್ತು. ಸೊ ಇದು ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು. ಇದು ಎಲ್ರಿಗೂ ಇರ್ಬೇಕಂತಿಲ್ಲ ಸಿಂಟಮ್ಸ್, ಕೆಲವರಿಗೆ ಇರ್ಬೋದು. ನನಗಿತ್ತು ಈ ಸಿಂಟಮ್ಸ್, ತುಂಬಾ ಪೇನ್ ಆಗೋದು. ಸೊ ಇದು ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು. 5ನೇ ಸಿಂಟಮ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಮೈಕೆ ನೋವಾಗೋದು, ಸುಸ್ತಾಗೋದು, ತುಂಬಾ ಸುಸ್ತಾಗೋದು, ಬೆಳಗ್ಗೆ ಎದ್ದಳಿಕ್ಕಾಗಲ್ಲ, ತಲೆ ತಿರ್ಗಿದಾಗ ಆಗೋದು, ಮತ್ತೆ ಅದೊಟ್ಟು ವಾಮಿಟಿಂಗ್ ಇರೋದು, ಮತ್ತೆ ಸುಸ್ತಾಗೋದು, ಒಂಥರ ಬಾಡಿ ಎಲ್ಲ ಪೇನ್, ಶೋಲ್ಡರ್ ಪೇನ್ ಹೇಳ್ಬೋದು. ಶೋಲ್ಡರ್ ಪೇನ್ ತುಂಬಾ ಸಿಕ್ಕಾಪಟ್ಟೆ ಶೋಲ್ಡರ್ ಪೇನ್ ಇರೋದು ನನ್ಗಿತ್ತು ಈ ಸಿಂಟಮ್ಸ್. ಒಂಥರ ಸುಸ್ತು, ತಲೆ ನಮ್ದು ಯಾವಾಗ್ಲೂ ಹಿಂಗೆ
ಕೆಳಗೆ ಹಾಕೊಂಡೇ ಇದ್ದೆ, ಅಷ್ಟು ಸುಸ್ತು, ತಲೆನೋವು ಮತ್ತೆ ಮೈಕೈ ನೋವು ಮತ್ತೆ ಸುಸ್ತಾಗೋದು, ತುಂಬಾ ಟಯರ್ಡ್ನೆಸ್ ಇರೋದು. ಇದು ಇರ್ಬೋದು ಸಿಂಪ್ಟಮ್ಸ್ ಯಾರಿಗ ಹೆಚ್ಚು ಜನಗೆ ಇರ್ಬೋದು. ಪೀರಿಯಡ್ ಮಿಸ್ ಆಗೋ ಟೈಮಲ್ಲೇ ಇರತ್ತೆ ಇದು ಸುಸ್ತು, ಜಾಸ್ತಿ ಜನಕ್ಕೆ ಇರತ್ತೆ. ನನ್ಗಿತ್ತು ಸುಸ್ತು, ಕೆಲವರಿಗೆ ಇಲ್ಲದಿದ್ದವರಿಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಬಟ್ ನನ್ಗೆ ಸಿಂಪ್ಟಮ್ಸ್ ಇತ್ತು, ತುಂಬಾ ಸುಸ್ತಾಗೋದು, ಮೈಕೈ ನೋವಾಗೋದು, ಮೈನ್ ಆಗಿ ಶೋಲ್ಡರ್ ಪೇನ್ ಆಗೋದು. ಸೊ ಇದು ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ನಮ್ದು ಟೀತ್ ಉಂಟಲ್ವಾ, ಟೀತ್ ಗಮ್ಸ್ ಎಲ್ಲ ಇದೆ ಅಲ್ವಾ, ಅದು ತುಂಬಾ ನೋವಾಗೋದು. ಇದು ನನ್ಗಿತ್ತು. ನಂಗೆ ಒಂಥರ ವಿಚಿತ್ರ ಅನಿಸ್ತಿತ್ತು, ಇದು ನನ್ಗೆ ಮಾತ್ರ ಇತ್ತಾ, ಇದು ನಿಮ್ಗೂ ಇದ್ರೆ, ಈ ತರ ಸಿಂಪ್ಟಮ್ಸ್ ನಿಮ್ಗೂ ಇದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ಗೆ ಈ ಸಿಂಪ್ಟಮ್ಸ್ ಇತ್ತು. ನನ್ಗೆ ಈ ಹಲ್ಲೆಲ್ಲ ಪೇನ್ ಆಗೋದು, ಹಲ್ಲಿದು ಗಮ್ಸ್ ಇದೆ ಅಲ್ವಾ, ಸೊ ಅದೆಲ್ಲ ತುಂಬಾ, ಹಲ್ಲು ಉಜ್ಲಿಕ್ಕೆ ಆಗ್ತಿರ್ಲಿಲ್ಲ ಬೆಳಗ್ಗೆದ್ದು. ಫುಲ್ ಬ್ಲೀಡಿಂಗ್ ಆಗೋದು, ಹಲ್ಲ ಹತ್ರ ಎಲ್ಲ, ಇಲ್ಲೆಲ್ಲ ಬ್ಲೀಡಿಂಗ್ ಆಗೋದು ಗಮ್ಸ್ ಹತ್ರ ಎಲ್ಲ. ಸೊ ಇದೊಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಇದು ನನ್ಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ನನಗೆ ಟೀತ್ ಇದೆಲ್ಲ ಗಮ್ಸ್ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದು ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ನಾನು ಎಲ್ಲ ಕಾಮನ್ ಆಗಿರೋ ಸಿಂಪ್ಟಮ್ಸ್ ಹೇಳ್ತಾ ಇಲ್ಲ, ನನ್ಗೆ ಯಾವ ತರ ಕಂಪ್ಲೀಟ್ ಆಗಿ ಸಿಂಪ್ಟಮ್ಸ್ ಇತ್ತು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ. ಕೆಲವರು ಇದೆಲ್ಲ ಶೇರ್ ಮಾಡಲ್ಲ, ಖಾಲಿ ಮೇನ್ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಮೇನ್ ಆಗಿ ಕಾಮನ್ ಆಗಿ ಸಿಂಪ್ಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಶೇರ್ ಮಾಡ್ತಿರ್ತಾರೆ. ಬಟ್ ನನ್ಗೆ ಯಾವ ತರ ಎಲ್ಲ ಸಿಂಪ್ಟಮ್ಸ್ ಇತ್ತು ಅದನ್ನ ನಿಮ್ಗೆ ನಾನು ಫುಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ನನ್ಗಂತೂ ಹಲ್ಲು ನೋವಿತ್ತು. ಸೊ ನಿಮ್ಗೂ ಇದ್ರೆ ನನ್ಗೆ ಇದೊಂದು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನ್ ಗೊತ್ತಾ, ಯೂರಿನ್ ಹೋಗೋದು, ಪದೇ ಪದೇ ಯೂರಿನ್ ಪಾಸ್ ಆಗೋದು. 10 ನಿಮಿಷಕ್ಕಂತೂ ಯೂರಿನ್ ಪಾಸ್ ಆಗ್ತಾನೆ ಇರುತ್ತೆ. ಅದೊಂದು ಇರಿಟೇಷನ್ ಅಂತಾನೆ ಹೇಳ್ಬೋದು. ನನ್ಗೆ ಒಂದು 9 ಮಂತ್ಸ್ ತನಕ ಇತ್ತು. ಇದು ಮಾತ್ರ ನನಗೆ 9 ಮಂತ್ಸ್ ತನಕ ಇತ್ತು. ಫಸ್ಟ್ ಕನ್ಫರ್ಮ್ ಆಗೋ ಮುಂಚೆನೆ ನನಗೆ ಸ್ವಲ್ಪ ಸ್ವಲ್ಪ ಪದೇ ಪದೇ ಯೂರಿನ್ ಬಂದಾಗ ಆಗ್ತಾ ಇತ್ತು. ಯಾಕೆ ನನ್ಗೆ ಪದೇ ಪದೇ ಯೂರಿನ್ ಬರ್ತಾ ಇದೆ, ಎಲ್ಲ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು. ಯೂರಿನ್ ಇನ್ಫೆಕ್ಷನ್ ಆಗಿರ್ಬೇಕು, ಅದಕ್ಕೆ ನಾವು ಅಂದ್ರೆ ಪದೇ ಪದೇ ಯೂರಿನ್ ಹೋಗ್ತಿದ್ದೇನಲ್ಲ, ಮೂತ್ರಕ್ಕೆ ಹೋಗ್ತಿದ್ದೇನಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಮತ್ತೆ ನನ್ಗೆ ಗೊತ್ತಾಯ್ತು, ನಾನು ಡಾಕ್ಟರ್ ಹತ್ರ ಕೇಳಿದ್ದು 2 ಮಂತ್ ಆದ್ಮೇಲೆ ನಾನು ಡಾಕ್ಟರ್ ಹತ್ರ ಕೇಳಿದ್ದೆ, ನಂಗೆ ಪದೇ ಪದೇ ಯೂರಿನ್ ಹೋಗ್ತಿರ್ತೇನೆ ಯಾಕಂತ ಗೊತ್ತಿಲ್ಲ ಅಂತ ಹೇಳಿದ್ದ. ಅವಾಗ ಡಾಕ್ಟರ್ ಹೇಳಿದ್ರು, ಇದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ರಿಗೂ ಇರುತ್ತೆ, ಕಾಮನ್ ಆಗಿದ್ದು ಹೇಳಿದ್ರು. ಇದು ಎಲ್ರಿಗೂ 9 ಮಂತ್ಸ್ ತನಕ ಇರುತ್ತೆ, ಪಕ್ಕಾ 9 ಮಂತ್ಸ್ ತನಕ ಇರುತ್ತೆ. ಯೂರಿನ್ ಪದೇ ಪದೇ ಯೂರಿನ್ ಪಾಸ್ ಮಾಡೋದು. ನನ್ಗೆ ಈ ಯೂರಿನ್ ಪ್ರಾಬ್ಲಮ್ ಇಂದ ನನ್ಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಲಾಂಗ್ ಟ್ರಾವೆಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಪದೇ 20 ಮಿನಿಟ್ಸ್ ಒಮ್ಮೆ ಯೂರಿನ್ ಬರ್ತಾ ಇರ್ತದೆ. ಸೊ ಇದು ಪೀರಿಯಡ್ಸ್ ಮಿಸ್ ಆಗುವ ಮುಂಚೆ ಸಹ, ಮಿಸ್ ಆದ್ಮೇಲೆ ಸಹ ನಮ್ಗೆ ಯೂರಿನ್ ಸಿಂಪ್ಟಮ್ಸ್ ಇರುತ್ತೆ. ಇದು ಯಾರಿಗೆಲ್ಲ ಸಿಂಪ್ಟಮ್ಸ್ ಇದೆ ನೆಗ್ಲೆಕ್ಟ್ ಮಾಡಬೇಡಿ, ಮನೆಯಲ್ಲಿ ಕಿಟ್ ತಂದು ಚೆಕ್ ಮಾಡಿ. ಇದು ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ನನ್ಗೆ ಸಿಂಪ್ಟಮ್ಸ್ ಇತ್ತು. ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ಈ ನಾನು ಹೇಳಿದ್ದು ಎಲ್ಲಾ ಸಿಂಪ್ಟಮ್ಸ್ ನಿಮ್ಗೆ ಯಾವ್ದಾದ್ರು ಒಂದು ಸಿಂಪ್ಟಮ್ಸ್ ನಿಮ್ಗೆ ಇದ್ರು ಸಹ ನೀವು ಮನೆಗೆ ಪೀರಿಯಡ್ ಮಿಸ್ ಆಗಿ 10 ಡೇಸ್ ಆದ್ಮೇಲೆ, 1 ವೀಕ್ ಆದ್ಮೇಲೂ ಟೆಸ್ಟ್ ಮಾಡ್ಬೋದು. ಬಟ್ ನಮ್ಗೆ ಕ್ಲಿಯರ್ ಆಗಿ ಒಂದು ರಿಸಲ್ಟ್ ಬೇಕಿದ್ರೆ ಸೊ 10 ಡೇಸ್ ತನಕ ವೇಟ್ ಮಾಡಿ, ನಂತರ ನೀವು ಪ್ರೆಗ್ನೆನ್ಸಿ ಕಿಟ್ ತಂದು ಚೆಕ್ ಮಾಡಿದ್ಮೇಲೆ ಕ್ಲಿಯರ್ ಆಗಿ ರಿಸಲ್ಟ್ ಬರುತ್ತೆ. ಬಟ್ ನಾನು ಅದು ಸಹ ಕೆಲವೊಂದ್ಸಲ ಪ್ರೆಗ್ನೆನ್ಸಿ ಕಿಟ್ ತಂದು ಮನೆ ಚೆಕ್ ಮಾಡಿದ್ರು ಸಹ ನಮ್ಗೆ ಕ್ಲಿಯರ್ ಆಗಿ ರಿಸಲ್ಟ್ ಬರಲ್ಲ. ಸೊ ಬೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಇಲ್ಲದಿದ್ರೆ ಯೂರಿನ್ ಟೆಸ್ಟ್ ಮಾಡಿ. ಬ್ಲಡ್ ಟೆಸ್ಟ್ ಇಲ್ಲದೆ ಯೂರಿನ್ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ರಿಸಲ್ಟ್ ಗೊತ್ತಾಗತ್ತೆ. ನಿಮ್ಗೆ ಈ ತರ ಸಿಂಪ್ಟಮ್ಸ್, ನಿಮ್ಗೆ ಏನಾದ್ರು ಪ್ರೆಗ್ನೆನ್ಸಿ ತರ ಫೀಲ್ ಆಗ್ತಾ ಇದ್ರೆ, ಈ ತರ ಎಲ್ಲ ಸಿಂಪ್ಟಮ್ಸ್ ಇದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಯಾವ್ದೋ ಕನ್ಫರ್ಮೇಶನ್ಗೋಸ್ಕರ ಮళ్ళీ ಟೆಸ್ಟ್ ಮಾಡಿ ಅದರಲ್ಲಿ ನೆಗೆಟಿವ್ ಬಂದ್ರು ನಿಮ್ಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ನೀವು ಹಾಸ್ಪಿಟಲ್ ಹೋಗಿ ಚೆಕ್ ಮಾಡೋದು ಬೆಸ್ಟ್. ಸೊ ಇದು ನನ್ನ ಒಪಿನಿಯನ್ ನಿಮ್ಗೆ. ನಾನು ಒಂದ್ಸಲ ನನ್ನ ಸ್ಟೋರಿ ಹೇಳ್ತೇನೆ ಕೇಳಿ. ನಾನು ಮನೆಗೆ ನಂದು ಇದಾಯ್ತಲ್ಲ, ಪೀರಿಯಡ್ಸ್ ಮಿಸ್ ಆಯ್ತಲ್ವಾ, 7 ಡೇಸ್ ಆದ್ಮೇಲೆ ಒಂದ್ಸಲ ಚೆಕ್ ಮಾಡಿದೆ. ನಾನು ಪ್ರೆಗ್ನೆನ್ಸಿ ಕಿಟ್ ತಂದು ಚೆಕ್ ಮಾಡಿದೆ ಮನೆಯಲ್ಲಿ 7 ಡೇಸ್ ಆದ್ಮೇಲೆ. ಅವಾಗ ನನ್ಗೆ ಅದರ ಫೇಂಟ್ ಲೈನ್ ತೋರಿಸ್ತಾ ಇತ್ತು. ನನ್ಗೆ ಲೈಟ್ ಏನು ಕಾಣಿಸೋದೇ ಇಲ್ಲ, ಪ್ರೆಗ್ನೆನ್ಸಿ ಅಂತ ತೋರ್ಸೋದೇ ಇಲ್ಲ. ಫಸ್ಟ್ ನಾನು ನೋಡಿದ ಕೂಡಲೇ ಇದು ಪ್ರೆಗ್ನೆನ್ಸಿ ಅಲ್ಲ ಅಂತ ನನ್ಗೆ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಏನ್ ಲೈನೇ ಕಾಣ್ತಾ ಇಲ್ಲ, ಲೈಟ್ ಅಂದ್ರೆ ತುಂಬಾ ಲೈಟ್ ಕಾಣಿಸೋದೇ ಇಲ್ಲ. ತುಂಬಾ ಹತ್ರದಿಂದ ನೋಡಿದ್ರೆ ಮಾತ್ರ ಲೈಟ್ ಒಂದು ಲೈನ್ಸ್ ಕಾಣಿಸ್ತಾ ಇತ್ತು. ಸೊ ನಾನು ಪುನಃ ಯೂಟ್ಯೂಬ್ ಗೂಗಲ್ ಎಲ್ಲ ಚೆಕ್ ಮಾಡಿ, ಹೌದಾ ನಾನು ಪ್ರೆಗ್ನೆನ್ಸಿ ಅದ್ರಲ್ಲಿ ಇಲ್ಲ ಅಂತಾನೆ ಬಂತು. ಸೊ ನಾನು ತಲೆಗೆ ಅಷ್ಟು ಹಚ್ಕೊಂಡಿಲ್ಲ, ಪ್ರೆಗ್ನೆಂಟ್ ಅಲ್ವೇನೋ ಅಂತ ಅಷ್ಟು ನಾನು ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆಮೇಲೆ 10 ಡೇಸ್ ಆದ್ರೂ ಸಹ ನನ್ಗೆ ಅದ್ರ ನಾನು ಹೇಳಿದ್ನಲ್ಲ ಇದೆಲ್ಲ ಸಿಂಪ್ಟಮ್ಸ್ ನನ್ಗಿತ್ತು, ಕೆಲವೊಂದು ಸಿಂಪ್ಟಮ್ಸ್ ನಂಗಿತ್ತು. ಬಟ್ ನನ್ಗೆ ನೆಗೆಟಿವ್ ತೋರಿಸ್ತಾ ಇತ್ತು, ಯಾವ್ದು ಪಾಸಿಟಿವ್ ಆಗಿ ತೋರಿಸ್ತಾ ಇರ್ಲಿಲ್ಲ.
ಆಮೇಲೆ 10 ಡೇಸ್ ಬಿಟ್ಟು ಸಹ ಮನೇಲಿ ತಂದು ನಾನು ಚೆಕ್ ಮಾಡಿದ್ದೆ, ಪ್ರೆಗ್ನೆಂಟ್ ಕಿಟ್ ತಂದು ಚೆಕ್ ಮಾಡಿದೆ. 12 ಡೇಸ್ ಬಿಟ್ಟು ಸಹ ಚೆಕ್ ಮಾಡಿದೆ, ಬಟ್ ಫೇಂಟ್ ಲೈನೇ ಇತ್ತು, ನನಗೆ ಕ್ಲಿಯರ್ ಆಗಿ ರಿಸಲ್ಟ್ ತೋರಿಸ್ತಾನೆ ಇರ್ಲಿಲ್ಲ. ಆಮೇಲೆ ನಾನು ಒಂದಿನ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ದೆ, ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೊಂಡ್ ಬರೋಣ. ಯಾಕಂದ್ರೆ ನಂಗೆ 2 ಮಂತ್ಸ್ ಬ್ಯಾಕ್ ನನಗೆ ಹಾರ್ಮೋನ್ ವೇರಿಯೇಷನ್ ಇತ್ತು. ಸೊ ಅವಾಗ ನನಗೆ ಮಿಸ್ ಆಗ್ತಾ ಇತ್ತು, ನನಗೆ ಪೀರಿಯಡ್ಸ್ ಎಲ್ಲ ಮಿಸ್ ಆಗ್ತಾ ಇತ್ತು 2 ಮಂತ್ಸ್ ಬ್ಯಾಕ್, 2-3 ಮಂತ್ಸ್ ಬ್ಯಾಕ್. ಹೌದು 3-4 ಇರ್ಬೋದು, ಸಾರಿ 3-4 ಮಂತ್ಸ್ ಬ್ಯಾಕ್ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇತ್ತು ನನಗೆ. ಸೊ ಅದೇ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ನಿಮ್ಗೆ ಸಿಂಪ್ಟಮ್ಸ್ ಎಲ್ಲ ಇದೆ ಅಲ್ವಾ, ಬೇರೆ ಬೇರೆ ತರ ಸಿಂಪ್ಟಮ್ಸ್ ಎಲ್ಲ ಇದೆ ಅಲ್ವಾ. ಸೊ ನನ್ಗೆ ಯಾಕೋ ಒಂಥರ ಡೌಟ್ ಆಯ್ತು. ಅದಕ್ಕೆ ನಾನು ಉಡುಪಿಯಲ್ಲಿ ಗಾಂಧಿ ಹಾಸ್ಪಿಟಲ್ ಅಂತ ಇತ್ತು, ಸೊ ಅಲ್ಲಿ ಹೋಗಿ ನಾನು ಯೂರಿನ್ ಟೆಸ್ಟ್ ಮಾಡ್ಕೊಂಡೆ. ಅದರಲ್ಲಿ ನನಗೆ ಶಾಕ್ ನೋಡಿ, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಆಮೇಲೆ ಗೊತ್ತಾಗಿದ್ದು ಈ ತರ ಎಲ್ಲ ಸಿಂಪ್ಟಮ್ಸ್ ಇರತ್ತೆ ಅಂತೇಳಿ. ಸೊ ಅದರಿಂದ ನಾನು ಇದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ನಿಮ್ಗೆ ಯಾವ ತರ ಈ ತರ ಎಲ್ಲ ಸಿಂಪ್ಟಮ್ಸ್ ಇದ್ರೆ ದಯವಿಟ್ಟು ನೀವು ಹಾಸ್ಪಿಟಲ್ಗೆ ಹೋಗಿ ಯೂರಿನ್ ಒಮ್ಮೆ ಚೆಕ್ ಮಾಡಿಸಿ, ಯೂರಿನ್ ಟೆಸ್ಟ್ ಮಾಡಿಸಿ. ಹಾಸ್ಪಿಟಲ್ ಹೋಗ್ಲಿಕ್ಕೆ ಕಷ್ಟ ಆದ್ರೆ ಮನೇಲಿ ನಿಮ್ಮೊಂದು ಜಸ್ಟ್ ಒಂದು ಮನಸ್ಸಿನ ಸಮಾಧಾನಗೋಸ್ಕರ ನೀವು ಮನೇಲಿ ಒಂದ್ಸಲ ಟೆಸ್ಟ್ ಮಾಡಿಸಿ, ಮನೆಯಲ್ಲಿ ಪಾಸಿಟಿವ್ ಬಂದ್ರು ಸಹ ನೀವು ಹಾಸ್ಪಿಟಲ್ಗೆ ಹೋಗಿ, ನೆಗೆಟಿವ್ ಬಂದು ನಿಮ್ಗೆ ಇದೆಲ್ಲ ಸಿಂಪ್ಟಮ್ಸ್ ಇದ್ರು ಸಹ ನೀವು ಹಾಸ್ಪಿಟಲ್ ಹೋಗಿ ಒಂದ್ಸಲ ಯೂರಿನ್ ಇಲ್ಲದೆ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಇವತ್ತು ಪ್ರೆಗ್ನೆನ್ಸಿ ನನ್ನ ಯಾವ್ದೆಲ್ಲ ಸಿಂಪ್ಟಮ್ಸ್ ಇತ್ತು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೇನೆ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಯಾರೆಲ್ಲ ಈ ಲಾಗ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ತಿದ್ದೀರಾ, ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ. ಬಾಯ್ ಬಾಯ್.